ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 12ನೇ ವಾರ ಶುರುವಾಗಿದೆ. ಈ 12ನೇ ವಾರದಲ್ಲಿ ಈ ಬಿಗ್ ಬಾಸ್ ನವರು ಏನ್ ಮಾಡ್ತಾ ಇದಾರೆ ಅಂದ್ರೆ ಆಕ್ಚುಲಿ ಒಂದು ಆರ್ಗ್ಯುಮೆಂಟ್ ಮಾಡಿನೋ ನಿಮ್ಗೆ ಯಾರಾದ್ರೂ ಇಷ್ಟ ಇಲ್ಲ ಅವ್ರು ನಾಮಿನೇಟ್ ಮಾಡಬಹುದು ಅಂತ ಹೇಳಿ ಒಂದು ಇದು ಮಾಡ್ತಾ ಇದ್ರು, ಮಾತಾಡೋ ಮೂಲಕ ನಾಮಿನೇಟ್ ಮಾಡ್ತಾ ಇದ್ರು. ಫಾರ್ ದ ಫಸ್ಟ್ ಟೈಮ್ ಈ ವಾರ ಏನ್ ಮಾಡ್ತಾ ಇದ್ರು ಅಂದ್ರೆ ಟಾಸ್ಕ್ ಆಡಿ ಗೆಲ್ಬೇಕು, ಯಾರು ಗೆಲ್ತಾರೆ ಅವರು ಅಪೋಸಿಟ್ ಟೀಮ್ ನಾಮಿನೇಟ್ ಮಾಡಬೇಕು, ಆ ರೀತಿಯಾದ ಒಂದು ಟಾಸ್ಕ್ ಕೊಡ್ತಾ ಇದ್ದಾರೆ. ನೀವು ನೋಡೇ ಇರ್ತೀರಾ, ನಿನ್ನೆ ಎಪಿಸೋಡ್ ಅಲ್ಲಿ ಮೊದಲೇ ಟಾಸ್ಕ್ ಗೆದ್ದಿದ್ದು ನಮ್ಮ ಕರ್ನಾಟಕದ ಕಿಲಾಡಿಗಳಂದ್ರೆ ತ್ರಿವಿಕ್ರಮ ಟೀಮ್ ಆಗಿತ್ತು. ಆ ಟೀಮ್ ಅಲ್ಲಿ ಇರೋರು ಯಾರಂತ ಗೊತ್ತಿರುತ್ತೆ, ತ್ರಿವಿಕ್ರಮ್, ಭವ್ಯ, ಮಂಜಣ್ಣ, ಗೌತಮಿ, ಚೈತ್ರ, ಇಷ್ಟು ಜನ ಇದ್ದಾರೆ. ಇನ್ನು ಅಪೋಸಿಟ್ ಟೀಮ್ ಅಲ್ಲಿ ತಗೊಂಡ್ರೆ ನಮ್ಮ ಮೋಕ್ಷತಾ ಇದಾರೆ, ರಜತ್ ಇದಾರೆ, ಧನರಾಜ್ ಇದಾರೆ, ಹನುಮಂತ್ ಇದಾರೆ, ಐಶ್ವರ್ಯ ಇದಾರೆ. ಇದನ್ನ ತಗೊಂಡಾಗ ಮೊದಲನೇ ಗೊತ್ತಾಗುತ್ತೆ ಈ ವಾರ ನಾಮಿನೇಟ್ ಯಾರು ಆಗ್ಬಹುದು, ಯಾರು ಆಗ್ತಾರೆ ಅಂತ ಖಂಡಿತವಾಗ್ಲು ಈ ವಿಡಿಯೋದಲ್ಲಿ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ತಾರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಮೊದಲೇದಾಗಿ ನಿನ್ನೆ ಒಂದು ಥ್ರೋ ಬಾಲ್ ಅಂತ ಟಾಸ್ಕ್ ಆಡಿದಾಗ ಆ ಟಾಸ್ಕ್ ಅಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ ತ್ರಿವಿಕ್ರಮ ಟೀಮ್ ಗೆದ್ದಿದೆ ಅಂತ. ಅದಾದ್ಮೇಲೆ ಯಾರು ನಾಮಿನೇಟ್ ಮಾಡಿದ ಅಂತ ಹೇಳೋದಾದ್ರೆ ನಮ್ಮ ಐಶ್ವರ್ಯ ಅವರನ್ನ ನಾಮಿನೇಟ್ ಮಾಡಿದ್ದಾರೆ. ಯಾಕಂದ್ರೆ ಮೊದಲನೇ ಗ್ರೂಪ್ ಅಲ್ಲಿ ಡಿಸ್ಕಸ್ ಆಗಿತ್ತು, ಸ್ಟ್ರಾಂಗ್ ಕಂಟೆಸ್ಟೆಂಟ್ ನಾಮಿನೇಟ್ ಮಾಡೋದು ಬೇಡ, ಉಳ್ಕಂತಾರೆ. ಆದ ಕಾರಣ ಅಂತ ಯಾರಾದ್ರೆ ಒಂದು ಲೋಯೆಸ್ಟ್ ಇದಾರೋ ಅಂದ್ರೆ ಯಾರಾದ್ರೆ ಮನೆಗೆ ಹೋಗೋ ರೆಡಿ ಇದಾರೋ, ಲಾಸ್ಟ್ ಬಾಟಮ್ ಅಲ್ಲಿ ಯಾರಾದ್ರೂ ಸೇವ್ ಆಗ್ತಾ ಇರೋ ಅಂತ ಮಾತ್ರ ನಾಮಿನೇಟ್ ಮಾಡೋಣ ಅಂತ ಹೇಳಿ ಡಿಸ್ಕಸ್ ಮಾಡ್ಕೊಂಡು ಒಂದು ಒಳ್ಳೆ ನಿರ್ಧಾರ ಅಂತ ಹೇಳ್ಬೋದು. ಐಶ್ವರ್ಯ ಅವರು ಮೊದಲನೇ ಕಂಟೆಸ್ಟೆಂಟ್ 12ನೇ ವಾರದಲ್ಲಿ ನಾಮಿನೇಟ್ ಆಗಿದ್ದಾರೆ. ಇನ್ನು ಎರಡನೇ ಕಂಟೆಸ್ಟೆಂಟ್ ಅಂತ ತಗೊಂಡ್ರೆ ಅಗ್ಗದ ಟಾಸ್ಕ್ ಕೊಟ್ಟಿದ್ದಾರೆ. ಆ ಟಾಸ್ಕ್ ಬೆಳಿಗ್ಗೆನೆ ಪ್ರೋಮೋ ರಿಲೀಸ್ ಮಾಡಿದ್ದಾರೆ. ಆ ಪ್ರೋಮೋದಲ್ಲಿ ಟಾಸ್ಕ್ ಆಡಬೇಕಾದ್ರೆ ಈ ಟಾಸ್ಕ್ ಕೂಡ ತ್ರಿವಿಕ್ರಮ್ ಟೀಮ್ ಗೆದ್ದಿದೆ. ಆದ್ರಿಂದ ಮತ್ತೆ ಇವರು ರಜತ್ ಅವರ ಟೀಮ್ ಅಲ್ಲಿ ನಾಮಿನೇಟ್ ಆಗಿರೋರು ಯಾರಂತ ತಗೊಂಡ್ರೆ ರಜತ್ ಅವರೇ ನಾಮಿನೇಟ್ ಆಗಿದ್ದಾರೆ ಎರಡನೇ ಕಂಟೆಸ್ಟೆಂಟ್ 12ನೇ ವಾರದಲ್ಲಿ. ಹಾಗಾದಾಗ ತುಂಬಾ ಆರ್ಗ್ಯುಮೆಂಟ್ ಕೂಡ ಆಗಿದೆ. ನನ್ನ ಪ್ರಕಾರ ಇಲ್ಲಿ ರಜತ್ ಅವ್ರು ನಾಮಿನೇಟ್ ಮಾಡಿ ಸೈನಾ ಅಂತ ಕೇಳೋದಾದ್ರೆ ಹೌದು, ಉಳ್ಕೊಂತಾರೆ, ಉಳ್ಕೊಳ್ಳೋಲ್ಲ ಅದೊಂದು ಸೆಕೆಂಡ್ರಿ, ಬಟ್ ನಾಮಿನೇಟ್ ಮಾಡಿದ ವಿಷಯ ಸರಿ ಅನಿಸ್ತಾ ಇದೆ. ಯಾಕಂದ್ರೆ ಅವ್ರು ತುಂಬಾ ಓವರ್ ಆಗಿ ರಿಯಾಕ್ಟ್ ಮಾಡ್ತಾ ಇದಾರೆ, ತುಂಬಾ ಇದು ಮಾಡ್ತಾ ಇದಾರೆ. ಅವ್ರನ್ನ ಒಂದು ಒತ್ತಡಕ್ಕೆ ತಳ್ಳಕ್ಕೆ ನಾಮಿನೇಟ್ ಮಾಡಿದ್ದಾರೆ. 12ನೇ ವಾರದಲ್ಲಿ ನಾಮಿನೇಟ್ ಆಗಿರೋರು ಇಬ್ಬರಾದ್ರು, ಒಂದು ರಜತ್, ಇನ್ನೊಂದು ಐಶ್ವರ್ಯ. ಇನ್ನು ಯಾರಂತ ತಗೊಳ್ಳೋದಾದ್ರೆ ಖಂಡಿತವಾಗ್ಲೂ ಈ ಟೀಮ್ ಅಲ್ಲಿ ನೋಡ್ತಾ ಇದ್ರೆ ವಾತಾವರಣ ಇನ್ನು ಯಾವ ಟಾಸ್ಕ್ ಗೆಲ್ಲಲ್ಲ ಅನಿಸ್ತಾ ಇದೆ ಅವರು. ಆದ ಕಾರಣ ಹನುಮಂತ್ ಅವ್ರನ್ನ ಬಿಟ್ರೆ ಇನ್ನು ಇರೋರು ಎಲ್ಲರೂ ನಾಮಿನೇಟ್ ಆಗ್ತಾರ ಅಂತ ಅನಿಸ್ತಾ ಇದೆ. ಒಂದು ಮೋಕ್ಷತಾ, ಅದಾದ್ಮೇಲೆ ರಜತ್, ಐಶ್ವರ್ಯ, ಧನರಾಜು. ಇನ್ನ ಈ ಟೀಮ್ ಅಂತ ತಗೊಂಡಾಗ ಒಂದ್ ವೇಳೆ ಇವ್ರು ಯಾವ್ದಾದ್ರು ಟಾಸ್ಕ್ ಅಂತ ಗೆದ್ರೆ ಖಂಡಿತವಾಗ್ಲೂ ಭವ್ಯಗೌಡ ನಾಮಿನೇಟ್ ಮಾಡೋದು ಗ್ಯಾರಂಟಿ. ಟೋಟಲ್ ಆಗಿ 12ನೇ ವಾರ ಯಾರೆಲ್ಲ ನಾಮಿನೇಟ್ ಆಗಿದ್ರು ಅಂತ ಒಂದು ಕನ್ಕ್ಲೂಷನ್ ಬರೋದಾದ್ರೆ ನನ್ಗನ್ಸ್ತಾ ಇದೆ ರಜತ್ ಅವ್ರ ಟೀಮ್ ಅಲ್ಲಿ ಎಲ್ಲರೂ ನಾಮಿನೇಟ್ ಆಗ್ತಾರ ಅಂತ. ಒಂದು ವೇಳೆ ಇವ್ರೇನಾದ್ರೂ ಟಾಸ್ಕ್ ಗೆದ್ರೆ ಈ ಟೀಮ್ ಅಲ್ಲಿ ಭವ್ಯಗೌಡ ಮಾತ್ರ ನಾಮಿನೇಟ್ ಆಗ್ಬೋದು. ಅಷ್ಟು ಬಿಟ್ಬಿಟ್ರೆ ಇನ್ನು ಎಲ್ಲರೂ ನಮ್ಮ ರಜತ್ ಅವ್ರ ಟೀಮ್ ಅಲ್ಲೇ ನಾಮಿನೇಟ್ ಆಗಿರ್ತಾರೆ. ಈಗ ಒಂದು ಸಿಕ್ಕಿರೋ ಒಂದು ಅಪ್ಡೇಟ್ ಪ್ರಕಾರ ಫೈನಲ್ ಇದೆ ಅಂದ್ರೆ ಹೇಳಕ್ಕಾಗಲ್ಲ. ಅದಾದ್ಮೇಲೆ ಟಾಸ್ಕ್ ಕೊಟ್ಟು ಬೇರನ್ನ ಸೇವ್ ಮಾಡಕ್ ಮಾಡ್ಬೋದು. ಬಿಗ್ ಬಾಸ್ ಅವರು ಹೇಳಕ್ಕಾಗಲ್ಲ. ಯಾಕೋ ನನಗೆ ಈ ವಾರ ನೋ ಎಲಿಮಿನೇಷನ್ ವೀಕ್ ಮಾಡ್ತಾರ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಒಂದೇ ವಾರದಲ್ಲಿ ಇಬ್ರು ಕಂಟೆಸ್ಟೆಂಟ್ ಗಳು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿದ್ದಾರೆ. ಅದೇ ಕಾರಣಕ್ಕೆ ಆ ರೀತಿ ಏನಾದ್ರು ಮಾಡ್ಬೋದು ಅಂತ ಅನಿಸ್ತಾ ಇದೆ. ಇನ್ನ ಹೇಳೋದಲ್ಲ, ಆಲ್ರೆಡಿ ಗೊತ್ತಾಗಿದೆ ಒಂದು ರಜತ್, ಐಶ್ವರ್ಯ ನಾಮಿನೇಟ್ ಆಗಿದಾರಂತ. ಇನ್ನು ನಾನು ಹೇಳ್ಬೇಕಂತ ಬಂದ್ರೆ ಖಂಡಿತವಾಗ್ಲೂ ಧನರಾಜು, ಮೋಕ್ಷಿತ್ ಅವರು ನಾಮಿನೇಟ್ ಆಗಿದ್ದಾರೆ ಅಂತ ಅಪ್ಡೇಟ್ ಸಿಗ್ತಾ ಇದೆ. ಟಾಸ್ಕ್ ಗೆದ್ದಿದ್ರೆ ನಮ್ಮ ತ್ರಿವಿಕ್ರಮ್ ಅವ್ರ ಟೀಮು. ಆದ ಕಾರಣ ಯಾಕಂದ್ರೆ ಇವರು ನೋಡ್ತಾ ಇದ್ರೆ ಟಾಸ್ಕ್ ಗೆಲ್ಲೋ ಸ್ಥಿತಿಲಿ ಇಲ್ಲ. ನಮ್ಮ ರಜತ್ ಅವ್ರ ಟೀಮ್ ಅಲ್ಲಿ ತುಂಬಾ ಲೋ ಆಗಿದ್ದಾರೆ. ಆದ ಕಾರಣ ಈ ಟೀಮ್ ಅಲ್ಲಿ ಎಲ್ಲರೂ ನಾಮಿನೇಟ್ ಆಗ್ತಾರೆ. ಇವರೆಲ್ಲ ಅಂತ ನಾಮಿನೇಟ್ ಬಂದ್ರೆ ಭವ್ಯಗೌಡ ಇಲ್ಲ ಮಂಜಣ್ಣ ನಾಮಿನೇಟ್ ಆಗ್ತಾರೆ ಈ ಟೀಮ್ ಅಂತ ತಗೊಂಡಾಗ. ಟೋಟಲ್ ಆಗಿ ಈ ವಾರ 5-6 ಜನದಿಂದ ನಾಮಿನೇಟ್ ಆಗ್ತಾರೆ ಅಂತ ಹೇಳೋ ಒಂದು ಅಪ್ಡೇಟ್. ಮತ್ತೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.